ನೋಡ್ಕೊಳ್ಳಿ. ನೆಕ್ಸ್ಟು ಇದನ್ನ ಎಫ್ ಆಫ್ ಎಸ್ ಅಂತ ಬರ್ಕೋಬೇಕು. ಎಫ್ ಆಫ್ ಎಸ್ ಈಸ್ ಈಕ್ವಲ್ ಟು 1/s² ಇಂಟು s+1. ಈಗ ಏನು ಮಾಡಬೇಕು, ಇದನ್ನ ಕನ್ಸಿಡರ್ ಮಾಡ್ಕೋಬೇಕು ನಾವು. 1/s² ಇಂಟು s+1. ನೋಡಿ, ಇದನ್ನ ಯಾವ ಥರ ಬರೀಬೇಕು. ಫಸ್ಟು s² ಇದ್ದರೆ ಬರೀ s ಮಾತ್ರ ಬರೀಬೇಕು. ನೆಕ್ಸ್ಟ್ s² ಬರೀಬೇಕು. ನೆಕ್ಸ್ಟ್ s+1 ಬರೀಬೇಕು. ಜ್ಞಾಪಕ ಇಟ್ಕೊಳ್ಳಿ. ಆಮೇಲೆ ಇಲ್ಲಿ ಎ ಬಿ ಸಿ ಇಲ್ಲೇನು ಮಾಡಿ, ಮಲ್ಟಿಪ್ಲೈ ಬೈ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. s² ಇಂಟು s+1 ಮಲ್ಟಿಪ್ಲೈ ಮಾಡಿದ್ರೆ ಇದೇನಾಗುತ್ತೆ, ಬರೀ 1 ಉಳಿಯುತ್ತೆ. ಇಲ್ಲಿ ಎ ಇಂಟು ನೋಡಿ ಎಸ್ ಹೋದರೆ ಇಲ್ಲಿ ಎಸ್ ಇಂಟು s+1 ಉಳಿಯುತ್ತೆ. ಪ್ಲಸ್ ಬಿ ಇಂಟು s² ತೆಗೆದ್ಬಿಡಿ, ಬರೀ ಉಳಿಯೋದೇನು s+1. ಸಿ ಇಂಟು s+1 ಅಂದರೆ s² ಉಳಿಯುತ್ತೆ. ಆಮೇಲೆ ಲೆಟ್ ಇದನ್ನ ಈಕ್ವೇಷನ್ 1 ಅಂದ್ಕೊಳ್ಳಿ. ಸ್ಟಾರ್ಟಿಂಗಿಂದ ಬರಬೇಕು. ಫಸ್ಟು ಲೆಟ್ s ಈಸ್ ಈಕ್ವಲ್ ಟು 0 ತೊಗೊಳ್ಳೋಣ. s ಈಸ್ ಈಕ್ವಲ್ ಟು 0 ಇನ್ 1. ಎಲ್ಲಿ s ಇರುತ್ತೆ ಅಲ್ಲಿ 0 ತೊಗೋಬೇಕು. ಇಲ್ಲಿ s ಇಲ್ಲ, ಅದಕ್ಕೆ ಏನಿದೆ ಅದು ಇರಲಿ. ಇದು 0 ಇಂಟು ಎನಿಥಿಂಗ್ 0 ಆಗುತ್ತೆ. ನೋಡಿ, a ಇಂಟು 0, ಈ 0 ಇಂಟು ಎನಿಥಿಂಗ್ 0 ಆಗಿಬಿಡುತ್ತೆ. ಪ್ಲಸ್ ಬಿ ಇಂಟು ಇಲ್ಲಿ 0 + 1 ಅಂದರೆ 1, ಸಿ ಇಂಟು 0 ಅಂದರೆ 0 ಆಗುತ್ತೆ. therefore 1 is equal to b into 1 is b, therefore b is equal to 1 ಆಗುತ್ತೆ. ಇಲ್ಲಿ ನೋಡಿ 0 + 1 1 ಆಗುತ್ತೆ. ಇದು 1 ಆಗುತ್ತೆ 0 + 1, ಆದರೆ ಇಲ್ಲಿ 0 ಇದೆಯಲ್ಲ, 0 ಇಂಟು 1 0, ಅದಕ್ಕೆ ಟೋಟಲ್ 0 ಆಗುತ್ತೆ. ನೆಕ್ಸ್ಟು ಲೆಟ್ s 0 ಆದಮೇಲೆ s² 0 ತೊಗೋಬಾರ್ದು, s+1 ಈಸ್ ಈಕ್ವಲ್ ಟು 0 ತೊಗೋಬೇಕು. ನೆಕ್ಸ್ಟ್ ಏನು, ಲೆಟ್ s+1 ಈಸ್ ಈಕ್ವಲ್ ಟು 0 ಇನ್ 1 ಅಂದರೆ s ಈಸ್ ಈಕ್ವಲ್ ಟು -1 ಇನ್ 1. ನೋಡಿ, 1 ಈಸ್ ಈಕ್ವಲ್ ಟು ಇದು 0 ಆಗುತ್ತೆ, ಯಾಕಂದರೆ -1 + 1 0, ಇದು -1 + 1 0, ಪ್ಲಸ್ ಸಿ ಇಂಟು ಇಲ್ಲಿ s ಜಾಗದಲ್ಲಿ -1 ಹಾಕೊಳ್ಳಿ, -1² 1 ಈಸ್ ಈಕ್ವಲ್ ಟು ಸಿ ಇಂಟು -1² ಅಂದರೆ 1 ಆಗುತ್ತೆ. therefore c ಈಸ್ ಈಕ್ವಲ್ ಟು 1. ಈಗ ನಿಮಗೆ ಬಿ ಸಿಕ್ತು, ಸಿ ಸಿಕ್ತು. ಈಗ ಎ ಫೈಂಡ್ ಮಾಡೋದು ಯಾವ ಥರ ನೋಡಿ. ಈಗ ನೋಡಿ, ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1ನ ಯಾವ ಥರ ಬರೀಬೇಕು ನೋಡ್ಕೊಳ್ಳಿ. 1 ಎ ಎಸ್ ಇಂಟು ಎಸ್ ಮಲ್ಟಿಪ್ಲೈ ಮಾಡಬೇಕಷ್ಟೆ, as². ಆಮೇಲೆ ಎ ಎಸ್ ಇಂಟು 1 ಅಂದರೆ as. ಆಮೇಲೆ ಬಿ ಇಂಟು ಎಸ್ ಅಂದರೆ bs, ಬಿ ಇಂಟು 1 ಅಂದರೆ b, ಪ್ಲಸ್ ಸಿ ಇಂಟು s². ಬರೆದಾದ್ಮೇಲೆ ಇಲ್ಲಿ ಈಕ್ವೇಟಿಂಗ್ ಕೋಎಫಿಷಿಯಂಟ್ ಆಫ್ s² ಅಂತ ಬರ್ಕೊಳ್ಳಿ. ಇದರ ಅರ್ಥ s² ಎಲ್ಲಿರುತ್ತೆ ಆ s²ದು ಕೋಎಫಿಷಿಯಂಟ್ ಬರೀಬೇಕು. ಇಲ್ಲಿ s² ಇದೆಯಾ, ಇಲ್ಲ ಅಂದರೆ 0. ಇಲ್ಲಿ s² ಇದೆ, ಅದಕ್ಕೆ ಅದರದ್ದು ಕೋಎಫಿಷಿಯಂಟ್ ಮಾತ್ರ ಬರೀಬೇಕು. ಇದು ಬರೀಬಾರ್ದು ಇದು, ಯಾಕಂದರೆ s² ಇಲ್ಲ. ಇಲ್ಲಿ s² ಇದೆ, ಅದರದ್ದು ಕೋಎಫಿಷಿಯಂಟ್ ಮಾತ್ರ ಬರೀಬೇಕು, ಸಿ. ಈಗ ನಮಗೆ 0 ಈಸ್ ಈಕ್ವಲ್ ಟು ಎ ಅಂಕೆ ಇರಲಿ, ಸಿ ಗೊತ್ತು 1. therefore a + 1 ಈಸ್ ಈಕ್ವಲ್ ಟು 0, a ಈಸ್ ಈಕ್ವಲ್ ಟು -1. ಈ ಎ ಬಿ ಸಿನ ಸಬ್ಸ್ಟಿಟ್ಯೂಟ್ ಮಾಡಬೇಕಿಲ್ಲಿ ಹೇಳಿ. therefore 1/s² ಇಂಟು s+1 ಈಸ್ ಈಕ್ವಲ್ ಟು ಎ ಅಂದರೆ -1/s, ಪ್ಲಸ್ ಬಿ ಅಂದರೆ 1/s², ಸಿ ಅಂದರೆ 1/s+1. ಜ್ಞಾಪಕ ಇಟ್ಕೊಳ್ಳಿ. ಇದೊಂದು ಸ್ಟೆಪ್ಪು ಜ್ಞಾಪಕ ಇಟ್ಕೋಬೇಕು. ಈಕ್ವೇಷನ್ 1 ಬಿಕಮ್ಸ್ ಅಂತ ಮಲ್ಟಿಪ್ಲೈ ಮಾಡಿ ಬರ್ಕೊಂಡು ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ ಆಫ್ s², ಅಂದರೆ s² ಎಲ್ಲಿದೆ ಅದರದ್ದು ಕೋಎಫಿಷಿಯಂಟ್ ಮಾತ್ರ ಬರೀಬೇಕು. s² ಇಂಟು ಎ ಅಂದರೆ ಎ ಮಾತ್ರ ಬರೀಬೇಕು. ಇಲ್ಲಿ s² ಎಲ್ಲೂ ಇಲ್ಲ, ಬರೆಯೋಂಗಿಲ್ಲ. s² ಇಂಟು ಸಿ ಮಾತ್ರ ಬರೀಬೇಕು. a ಪ್ಲಸ್ ಸಿ ಆಯಿತು. ಇಲ್ಲಿ s² ಇಲ್ಲ, ಅದಕ್ಕೆ 0. ಆಮೇಲೆ 0 ಎ ಹಂಗೆ ಇರಲಿ, ಸಿ ವ್ಯಾಲ್ಯೂ ಗೊತ್ತು, ಅದನ್ನ ಹಾಕಿ, ಆವಾಗ ಎ ಸಿಗ್ಬಿಡುತ್ತೆ. ಆ ಥರ
ಇದಾದ ತಕ್ಷಣ ಈಗ ನೋಡಿ ಇದ್ರ ಬದಲು ಎಫ್ ಆಫ್ ಎಸ್ ಅಂತ ತಗೋಬೋದು. ಎಫ್ ಆಫ್ ಎಸ್ ಇಸ್ಗಳು ಈ -1 ಆಚೆ ತಗೊಳ್ಳಿ, ಉಳಿಯೋದು 1/s. ಬೇರೆದೆಲ್ಲ ಹಂಗೆ ಇರಲಿ, ಒಂದೇ ಇರೋದಲ್ಲ. therefore L ಇನ್ವರ್ಸ್ ಈಗ ಹಾಕಿ -1 L ಇನ್ವರ್ಸ್ 1/s ಪ್ಲಸ್ L ಇನ್ವರ್ಸ್ 1/s² ಪ್ಲಸ್ L ಇನ್ವರ್ಸ್ 1/s ಪ್ಲಸ್ 1. ನೋಡಿ ಫಾರ್ಮುಲಾ ಗೊತ್ತು, ಇದಕ್ಕೆ ಎಫ್ ಆಫ್ ಟಿ L ಇನ್ವರ್ಸ್ ಆಫ್ 1/s ಅಂದರೆ 1, ಇದಕ್ಕೆ t⁻1/1 ಫ್ಯಾಕ್ಟೋರಿಯಲ್ 1/s²ಗೆ, ಇದಕ್ಕೆ e⁻−1t.